ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಲಾಗ್ದಲ್ಲಿ ಏನಿದೆ ನೋಡೋಣ ಬನ್ನಿ. ಇವತ್ತು ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ರೀ. ಸ್ವಲ್ಪ ಶಾಪಿಂಗ್ ಇತ್ತು. ಪ್ರಿಷಾ ಬೆಳಗ್ಗೆ ಹೋದ್ಲರಿ ಸ್ಕೂಲಿಗೆ. ಆಕೆ ಹೋದಿಂದ ನಾನೆಲ್ಲ ರೆಡಿಯಾಗಿ ನನ್ನ ಔಟ್ಫಿಟ್ಟನ್ನು ನಾನೇ ನೋಡ್ಕೊಳ್ತಾ ಇದ್ದೀನಿ ಕನ್ನಡಿಯಲ್ಲಿ. ಸ್ವಲ್ಪ ಹಂಗೆ ಹೊರಗಡೆ ಹೋಗಿ ಅದು ಇದು ಏನೋ ಶಾಪಿಂಗ್ ಮಾಡೋದಿರುತ್ತಲ್ರಿ. ನಾನೀಗ ಹೊರಗೆ ಶಾಪಿಂಗ್ ಹೋಗಿ ಬಂದೆ ರೀ. ಮೊಮ್ಮಗಳ ಸ್ಕೂಲಿಗೆ ಹೋಗಿದ್ಲು, ಅದಕ್ಕೆ ಈಗ ಟೈಮ್ ಸಿಕ್ತು. ಹೋಗಿ ಇದು ಸುಮಾರು ತೊಗೊಂಡ್ಬಂದೆ ನೋಡಿರಿ. ಇದು ಬೆಳಗ್ಗೆ ನಾಷ್ಟಕ್ಕೆ ಬೇಕಾಗ್ತೈತಿ. ಇದಕ್ಕೆ ಇದು 5 ಸೇರು ಐತ್ರಿ. ಇದಕ್ಕೆ 60 ರೂಪಾಯಿ ಅಂತ ನೋಡಿರಿ. ಪ್ಯಾಕೆಟೇ ತೊಗೊಂಡ್ಬಂದೆ. ಮತ್ತು ಇವು ಬೆಂಡೆಕಾಯಿ ಎಳಿವು ಚಲೋ ಇದ್ದು ರೀ. ಬೆಂಡೆಕಾಯಿ ಒಂದು 1/4 ಕಿಲೋ ತೊಗೊಂಡ್ಬಂದೆ. ಮತ್ತು ಇದು ಅವ್ರಿಕಾಯಿ ನೋಡಿರಿ. ಅವ್ರಿಕಾಯಿ ತೊಗೊಂಡ್ಬಂದೆ, ಚಲೋ ಇದ್ದು. ಅವು ಅವರೆಕಾಯಿಯು 20 ರೂಪಾಯಿಗೆ 1/4 ಕಿಲೋ ನೋಡಿರಿ. ಇದನ್ನು ತೊಗೊಂಡ್ಬಂದೆ. ಆಮೇಲೆ ಹಾಲು ಅಂತಿ ನಮ್ಗೆ ದಿನ ಬೇಕಾರಿ ಪ್ರಿಶಾಂತ್ ಸಲುವಾಗಿ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡ್ಬಂದೆ ಹೋಗಿ. ಮತ್ತು ಇದು ಕಸ ತುಂಬಾಕ ಚಲೋ ಮರ ಇರಲಿಲ್ಲ ರೀ. ಅದಕ್ಕೆ ಇದು ಒಂದು ಚಲೋದೊಂದು ಮರ ತೊಗೊಂಡ್ಬಂದೀನಿ. ನಮ್ಮ ಕೆಲಸದವರು ಬೇರೆ ತರಿಸ್ಕೊಡ್ರಿ ಕಸ ತುಂಬಾಕ ಅಂತ ಹೇಳ್ತಿದ್ರು. ಅದಕ್ಕೆ ತೊಗೊಂಡ್ಬಂದೆ. ಆಮೇಲೆ ಇದು ಎಗ್ ತೊಗೊಂಬಂದೆ ನೋಡಿರಿ. ಎಗ್ 1 ಡಜನ್ ತೊಗೊಂಡ್ಬಂದೀನಿ. ಎಗ್ ಅಂತ ಬೇಕ್ರಿ ನಮ್ಮ ಮನ್ಯಾಗ ಖಾಯಮ್ಮ. ಪ್ರಿಷಾಗ ದಿನ ಎಗ್ ಕೊಡಬೇಕ್ರಿ. ಅದಕ್ಕೆ ಈಗ ಇದು ಎಗ್ 1 ಡಜನ್ ತೊಗೊಂಡ್ಬಂದೆ. ಆಮೇಲೆ ಇದು ನುಗ್ಗೆಕಾಯಿ ತೊಗೊಂಬಂದೇನೆ. ನುಗ್ಗೆಕಾಯಿ ಸಾರು ಮಾಡೋಣ ಅಂಥೇಳಿ. ಆಮೇಲೆ ಇದು ಫ್ಲವರ್ ಪಾಟ್ ಅದಾವ ನಮ್ಮನೆ ಕಡೆ ರೀ. ಅದ್ರ ಕೆಳಗೆ ಇಡ್ಲಿಕ್ಕೆ ಅಂತ ಇದು ಪ್ಲೇಟ್ ತೊಗೊಂಬಂದೀನಿ. ಭಾಳೆಲ್ಲ ನೀರು ಹಾಕಿದ ತಕ್ಷಣ ಮಣ್ಣೆಲ್ಲ ಹಿಂಗೆ ಸ್ಪ್ರೆಡ್ ಆಗ್ತದಲ್ರಿ. ಇದು ಪ್ಲೇಟ್ ಒಳಗೆ ಇರಲಿ ಅಂತ ಇದು ಪ್ಲೇಟ್ ತೊಗೊಂಬಂದೆ. ಆಮೇಲೆ ಇದು ಅವಲಕ್ಕಿ ತೊಗೊಂಡ್ಬಂದೆ. 1 ಕಿಲೋ ತೊಗೊಂಬಂದೀನಿ ರೀ. ಆಮೇಲೆ ಇದು ಶುಗರ್ ಫ್ರೀ ರೀ, ಮೈದಾ ನೀರಂಗಿಲ್ಲ. ಇವು ಬಿಸ್ಕಿಟ್ ಪ್ಯಾಕೆಟ್ ತೊಗೊಂಬಂದೀನಿ ನೋಡಿರಿ. ಇವು ತಿನ್ಲಿಕ್ಕೆ ಚಲೋ ಇರ್ತಾವೆ ಟೀ ಜೊತೆ ಅಂಥೇಳಿ. ಆಮೇಲೆ ಇದು ಪುಳಿಯೋಗರೆ ಪ್ಯಾಕೆಟ್ ರೀ. ಇದು ಬೇಕಾಗ್ತೈತೆ ರೀ. ಇವು 1-2 ಪ್ಯಾಕೆಟ್ ತಂದಿದ್ದೀನಿ. ಆಮೇಲೆ ಇದು ಕೊತ್ತಂಬರಿ ನೋಡ್ರಿ, 20 ರೂಪಾಯಿ ರೀ. ಏನು ಬರೀ ಎಲ್ಲ ಹೂ ಬಿಟ್ಟೈತ್ರಿ. ಏನು ಮಾಡೋದು, ಅದು ತೊಗೊಂಡ್ಬಂದೆ ಅರ್ಜೆಂಟಿಗಂತ. ಆಮೇಲೆ ಇದು ಅರಿಶಿನ ಪೌಡರ್ ಬೇಕಾಗಿತ್ತು. ಇದೊಂದು ಪ್ಯಾಕೆಟ್ ತೊಗೊಂಡ್ಬಂದೆ. ಆಮೇಲೆ ಇದು ಒಂದು ನನ್ನ ಮೊಮ್ಮಗಳ ಸಲ ಒಂದು ಸೀಸ್ ಪೆನ್ಸಿಲ್ ಪ್ಯಾಕೆಟ್ ತೊಗೊಂಡ್ಬಂದೆ ನೋಡಿರಿ. ಸೀಸ ಸಿವಾಲ್ ತೆಗಿತು, ಒಂದಿತ್ತು ಮನೆಯೊಳಗೆ ಅದು ಸಿವಾಲ್ ತೆಗಿತು. ಅದಕ್ಕೆ ಆಕೆಗೆ ಡೈಲಿ ಹೋಮ್ವರ್ಕ್ ಮಾಡಿಸ್ಬೇಕಲ್ಲ, ಅದ್ರ ಸಲುವಾಗಿ ಇದು ಒಂದು ತೊಗೊಂಡ್ಬಂದೇನಿ ರೀ. ಆಮೇಲೆ ಇದು ಒಂದು ಸಾಂಬಾರು ಪೌಡರ್ ರೀ. ಆಮೇಲೆ ಇದು ಒಂದು ಸಣ್ಣ ತುಪ್ಪದ ಡಬ್ಬಿ ಒಂದು ತೊಗೊಂಡ್ಬಂದೇನಿ. ಖಾಲಿ ಆಗಕತ್ತೈತ್ರಿ, ಅದಕ್ಕೆ ಇದೊಂದು ತೊಗೊಂಡ್ಬಂದೆ. ಇದು ಸಾಂಬಾರು ಪೌಡರ್ ರೀ. ಆಮೇಲೆ ಇದೊಂದು ಅವಲಕ್ಕಿ ತಂದೇನಿ ರೀ ಇನ್ನೊಂದು ಅಂಗಡ್ಯಾಗ. ಯಾವುದು ಟೇಸ್ಟಿ ಆಗ್ತೈತಿ ನೋಡ್ಬೇಕ್ರಿ. ಅದನ್ನು ತೊಗೊಂಡ್ಬಂದು ನಾಷ್ಟ ಮಾಡ್ಕೊಂಡು ತಿನ್ಬೇಕ್ರಿ. ಆಮೇಲೆ ಇದು ಬೆಲ್ಲ ಒಂದು ಅರ್ಧ kg ತೊಗೊಂಡ್ಬಂದೀನಿ. ಇವು ಸಣ್ಣ ಸಣ್ಣ ಇರ್ತಾವ ಪೇಂಟ್ ರೀ. ಇನ್ನು ತೊಗೊಂಡ್ಬಂದೆ ನೋಡಿರಿ. ಆಮೇಲೆ ಇದು ಬೀಟ್ರೂಟ್ ಅಂತ ತೊಗೊಂಡ್ಬಂದೀನಿ. ಬೀಟ್ರೂಟ್ ತಿಂದರೆ ಒಳ್ಳೇದಂತ ಹೇಳ್ತಾರೆ. ಅದಕ್ಕೆ ಜಸ್ಟ್ ಹಂಗೆ ತುರಿದು ಹಂಗೆ ಹಸಿದು ಕ್ಯಾರೆಟೆಲ್ಲ ಹೆಂಗೆ ತಿಂತಾರೆ ಹಂಗೆ ತಿಂದ್ರೆ ಅದನ್ನು ತೊಗೊಂಡ್ಬಂದೀನಿ ರೀ ಇದು. ಆಮೇಲೆ ಇವು ಮೆಣಸಿನ್ಕಾಯಿ ಖಾರ ಅದಾವ್ರಿ. ಒಂದು 10 ರೂಪಾಯಿ ತೊಗೊಂಡ್ಬಂದೆ. ಏನಿಲ್ಲ ಅಂದ್ರೂ ನನ್ನ ಇಷ್ಟೊತ್ತಿ ಶಾಪಿಂಗ್ ಇರತ್ತೈತ್ರಿ ಹೊರಗೆ ಹೋದಾಗ. ಈ ಮೊಮ್ಮಗಳು ಸ್ಕೂಲ್ಗೆ ಹೋದ್ಲಂದ್ರೆ ಈಗ ಹೊರಗೆ ಹೋಗಿ ಒಂದು ಸ್ವಲ್ಪ ವಾಕಿಂಗು ಆಗ್ತೈತಿ. ನನಗೆ ಏನು ಬೇಕು ಮನೆಗೆ ಅದು ಶಾಪಿಂಗು ಆಗ್ತೈತ್ರಿ. ಸ್ವಲ್ಪ ಅಡ್ಡಾಡಿ ಬರ್ತೀನಿ. ಮತ್ತು ನಮಗೂ ಫ್ರೆಶ್ ಅನ್ನಿಸ್ತೈತ್ರಿ. ಪ್ರಿಷಾ ಸ್ಕೂಲ್ ಬಿಡ್ತು ಸ್ಕೂಲ.
ನಾವು ಹಾಸ್ಪಿಟಲ್ಗೆ ಬಂದಿದ್ದೀವಿ ರೀ. ಪ್ರಿಷಾಗ ಇಡ್ಲಿ ಬೇಕಂತ ಅಷ್ಟು ಆಗಕತ್ತಿದ್ದಿ ಕೊಡ್ಸ, ನಾನು ಇಡ್ಲಿ ಕೊಡ್ಸೇನಿ ರೀ. ಇಲ್ಲಿ ಕುಂತಾಳ ನೋಡ್ರಿ ಪ್ರಿಷಾ. ಹಾಯ್ ಮಾಡಿ ಪ್ರಿಷಾ ಇಲ್ಲಿ. ಇಲ್ಲಿ ಕುಂತಾಳ ನೋಡ್ರಿ ಪ್ರಿಷಾ. ಪ್ರಿಷಾಗ ಅಮ್ಮ ಇಡ್ಲಿ ತಿನ್ನಿಸ್ತಾಳೆ ಈಗ. ನಮ್ಮ ಪ್ರಿಷಾ ನೋಡ್ರಿ ಸ್ಕೂಲಿಂದ ಬಂದ ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಿದ್ಲು ರೀ. ಮಾಡಿದೆ ನಾನು. ಮತ್ತು ಈಗೆಲ್ಲ ಬುಕ್ಸ್ ಎಲ್ಲ ತೆಗೆದು ಚೆಕ್ ಮಾಡ್ತಿದ್ದ ನೋಡ್ರಿ, ಎಲ್ಲ ಪುಸ್ತಕ ಅದಾವ ಇಲ್ಲೋ ಬ್ಯಾಗ್ ಒಳಗೆ ಅಂಥೇಳಿ. ಈಗ ಅಮ್ಮ ಮಾಡಿಸ್ತಾಳ್ರಿ. ಆಮ್ಲೆಟ್ ಬೇಕಂತಕ್ಕಿಗೆ ಆಮ್ಲೆಟ್ ರೆಡಿ ಮಾಡಿ ಮಮ್ಮೂ ಸಾರು ತೊಗೊಂಡು ಬರ್ತೀನಿ. ಏನು ಮಾಡಾಕತ್ತೈತಿ? ಊಟ ಮಾಡಿ ಆಮೇಲೆ ಅಭ್ಯಾಸ ಮಾಡೋದು. ಈಗ ಅಮ್ಮ ಮಾಡಿಸ್ತಾ. ಹಾಂ, ಏನು ಪ್ರಿಷಾದ ಬಾಲ ಅಮ್ಮ ತಂದಾಳ. ಮುಗಿಯಲ್ಲಿ ಲೈಟ್ ಹತ್ತೈತೆ ನೋಡೋಣ. ವಾವ್, ಲೈಟ್ ಹತ್ತೈತಲ್ಲ, ಮಸ್ತ್ ಐತ್ಲ. ಇಲ್ಲಿ ಪ್ರಿಷಾ ಏನೋ ಸ್ವಲ್ಪ ಹಠ ಮಾಡ್ಕೊಂಡು ಅಳ್ತಾ ಕೂತ್ಕೊಂಡಾಳ್ರಿ. ಏನು ಬೇಕು? ಇದೇಗೇನು ಅನ್ನಕ್ತಿದ್ದಿಲ್ಲ, ಡ್ಯಾಡು ಏನು ಅನ್ನಕ್ತಿದ್ದಿಲ್ಲ, ಹೇಳಿ ಏನು? ಅಮ್ಮ ಬೇಡ. ಮುಗೀತು ಅಷ್ಟ? ಹೇಳ, ಹೊಕ್ಕಿ ಪುಣ್ಯಕ್ಕೆ ಹೋಗಿ. ಅಮ್ಮ ಬೇಡ. ಮತ್ತೆ ಇದೇಗೆ ಅನ್ನಕತ್ತಿಲ್ಲ ಡ್ಯಾಡು ಮಮ್ಮಿ ಬೇಕಂತ. ಏನು ಬೇಕು? ಇರ್ತಿ. ಮತ್ತೆ ಇದೇ ಹೆಂಗೆ ಆಳಕತ್ತಿದ್ದಿಲ್ಲ ಮತ್ತೀಗ ಹಾಗೆಲ್ಲ. ಅಮ್ಮ ಪಪ್ಪಿ ಕೊಟ್ಲು, ಪ್ರಿಷಾ ಕೊಡಲಿಲ್ಲ. ಏನು ಹಾಕಕತ್ತಾಳು? ಮಾತಾಡಿ. ಬರಂಗಿಲ್ಲ ಬಿಡಂಗಿಲ್ಲ ಸುಳ್ಳ. ಪ್ಯಾನೆ ಮೆಟ್ಟಿ ಬಂದೈತಿ. ಪ್ಯಾಂಟಮ್ ಸ್ಪೈಡರ್ಮ್ಯಾನ್. ನೋಡ್ರಿ ಹೆಂಗೆ ಮಮ್ಮ ಮಾಡಾಕತ್ತಾಳು. ಶಾನೆ ಆಗ್ಯಾಳ್ರಿ ಆಕಿ. ಸ್ಕೂಲಿಗೆ ಹೋದಾಗಿಂದ ತಂತಾನ ಮಮ್ಮ ಮಾಡಕಲ್ತಾಳ್ರಿ. ಅಮ್ಮನೂ ಮಮ್ಮ ಮಾಡಾಕತ್ತಾಳ್ರಿ, ಪ್ರಿಷಾನು ಮಮ್ಮ ಮಾಡಾಕತ್ತಾಳಲ್ಲಿ. ಅಮ್ಮ ಮಮ್ಮ ಮಾಡ್ಸಲ್ಲ ಪ್ರಿಷಾಗೀಗ, ತಂತಾನ ಮಮ್ಮ ಮಾಡಾಕತ್ತಾಳ್ರಿ.
ರೊಟ್ಟಿ ಪಲ್ಯ ತಿನ್ನ ಖಾರ ಆಗೈತ್ರು ಮಮ್ಮ ಮಾಡಿ ಜಲ್ದಿ ಸರಿ ಪ್ರಿಷಾಗ ಬಿರಿಯಾನಿ ಮಾಡಿಕೊಟ್ಟ ಪ್ರಿಷಾ ಬಿರಿಯಾನಿ ತಿನ್ನಕತ್ತ ಬಿರಿಯಾನಿ ಹೆಂಗೈತಿ ಚಲೋ ಐತಿ ಹಾಂ ಗುಡ್ ಗರ್ಲ್. ಇವತ್ತಿನ ಸುಭಾಷಿತ: ಹೂವುಗಳೊಂದಿಗೆ ಸೇರಿದ ದಾರಕ್ಕೂ ಸುಗಂಧ ಸಿಗುತ್ತದೆ, ಹಾಗೆಯೇ ಒಳ್ಳೆಯವರೊಂದಿಗೆ ಮಾಡುವ ಸ್ನೇಹ ನಮ್ಮ ವ್ಯಕ್ತಿತ್ವವನ್ನು ಸುಗಂಧ ಭರಿತಗೊಳಿಸುತ್ತದೆ ಎಂದು ಹೇಳುತ್ತಾ ನಾನು ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಮತ್ತು ನನ್ನ ವಿಡಿಯೋದನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ಕೊತೀನಿ. ಮುಂದಿನ ವ್ಲಾಗದಲ್ಲಿ ಭೇಟಿಯಾಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.